ಏನ್ ಅದೇ ಅಣ್ಣ, ನೀವೇನು ಚಂದ್ರದ ವಿಡಿಯೋ ಮಾಡ್ಲತ್ತಿದ್ರಲ್ಲ, ನಾ ಇಲ್ಲಿ ಸಂಜೆಲಿಂತ ನೋಡ್ಲತ್ತೀನಿ, ಕಂಟೆಂಟ್ ಇಲ್ಲ. ಯಾರನ್ನ ಕಂಟೆಂಟ್ ಸಿಗ್ತಾರ ಅಂತಂದ್ರೆ ನೀವು ನೋಡಿದ್ರೆ ಅದ್ರ ವಿಡಿಯೋ ಮಾಡ್ಲತ್ತೀರಿ. ಈಗ ಏನ್ ಮಾಡ್ಬೇಕು? ಅಲ್ಲೊಬ್ರು ಯಾರೋ ಹೊಂಟ್ರಿ ನೋಡ್ರಿ. ಬರ್ರಿ ರೆಕಾರ್ಡ್ ಮಾಡ್ರಿ. ಅಣ್ಣ ಶರಣ್ ರೀ. ನಿಮ್ಮ ಹೆಸರು? ಅಣ್ಣ ನನ್ನ ಹೆಸರು ಸಾಗರ್. ನಾನು ಸ್ಟ್ರೀಟ್ ಇಂಟರ್ವ್ಯೂ ಮಾಡ್ತೀನಿ ರೀ. ನಿಮ್ಗೊಂದು ಕ್ವಶನ್ ಕೇಳಲ್ಲ, ಒಂದ್ 5 ನಿಮಿಷ ಇದ್ರೆ? ಕರೆಕ್ಟ್ ಇದೆಯಾ ಬ್ರೋ? ಬ್ರೋ ಬ್ರದರ್, ನಿಮ್ ಪ್ರಕಾರ ರೆಡ್ ಫ್ಲಾಗ್ ಅಂದ್ರೆ ಏನು ಒಂದು ರಿಲೇಷನ್ ಅಲ್ಲಿ? ರಿಲೇಶನ್ಶಿಪ್ ಅಲ್ಲಿ ಗೊತ್ತಿಲ್ಲ ಬ್ರೋ, ಆದ್ರೆ ನಾನೇ ರೆಡ್ ಫ್ಲಾಗ್ ಆಗಿದ್ದೀನಿ ಬ್ರೋ. ಅಪ್ಪ ಅಮ್ಮಂಗೆ ಒಳ್ಳೆ ಮಗ ಆಗಿಲ್ಲ. 25-26 ವರ್ಷ ಆಯ್ತು ಬ್ರೋ ನನಗೆ. ಸರಿಗೊಂದು ಕೆಲಸ ಕೂಡ ಇಲ್ಲ ಬ್ರೋ. ಹಿಂಗಿರ್ಲಿಲ್ಲ ಬ್ರೋ ನಾನು. ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿದ್ದೆ, ಚೆನ್ನಾಗಿ ಓದ್ತಿದ್ದೆ ಕೂಡ. ಅದೇನಾಯ್ತು, ಈಗ ಬರ್ತಾ ಬರ್ತಾ ತುಂಬಾ ಕನ್ಸಿತ್ತು ಬ್ರೋ ನಂಗೆ ಚಿಕ್ಕ ವಯಸ್ಸಲ್ಲಿ. ನನ್ ಕನ್ಸು ಬಿಡಿ, ಅಪ್ಪ ಅಮ್ಮನ ಕನ್ಸು ತುಂಬಾ ಇದೆ ಬ್ರೋ. ಅದ್ ಯಾವ್ದು ನೆರವೇರ್ಸಕ್ ಆಗ್ತಿಲ್ಲ ನನ್ನ ಕೈಲಿ. ಟ್ರೈ ಮಾಡ್ತಿಲ್ಲ ಅಂತಲ್ಲ, ಏನ್ ಮಾಡಿದ್ರು ವರ್ಕ್ ಆಗ್ತಿಲ್ಲ ಬ್ರೋ ಅದು. ರೋಡಲ್ಲಿ ಇವಾಗ ಯಾವ್ದಾದ್ರು ಗಾಡಿ ಹಿಂಗ್ ಪಾಸ್ ಆಗ್ಬಿಟ್ರೆ ತುಂಬಾ ಆಸೆ ಆಗುತ್ತೆ, ಇಲ್ಲಿ ನೋವಾಗುತ್ತೆ. ಇಲ್ಲಿ EMI ತಗೊಳಕ್ಕೂ ಧೈರ್ಯ ಬರ್ತಿಲ್ಲ ಬ್ರೋ. ಈ ಊರಲ್ಲಿ ನಂಗೆ ಯಾರು ಇಲ್ಲ ಬ್ರೋ. ಕೆಲ್ಸದ ಟೆನ್ಷನ್ಗೆ ಕುಡಿಯೋದ್ ಬರೇ ಕಲ್ತ್ಕೊಂಡಿದೀನಿ. ನನ್ಗೆ ಕೋಟಿ ದುಡಿಬೇಕು, ಲಕ್ಷ ಗಟ್ಲೆ ಸಂಪಾದಿಸ್ಬೇಕು, ಯಾವ ಆಸೆನೂ ಇಲ್ಲ ಬ್ರೋ. ಸಾಲ ಒಂದ್ ಮಾಡ್ಬಿಟ್ಟಿದೀನಿ. ಏನೇ ಆಗ್ಲಿ ಕೊಡೋರ್ಗವ್ರ ಕಾಸು ಕೊಟ್ಬಿಡ್ಬೇಕು ಬ್ರೋ. ಅದ್ ಕೊಟ್ಟು ವಾಪಸ್ ಊರ್ಗ್ ಹೋಗ್ಬೇಕು ಬ್ರೋ ನಾನು. ಅಷ್ಟೇ ಬ್ರೋ ಆಸೆ. ನಾನೇ ರೆಡ್ ಫ್ಲಾಗ್ ಆಗೋಗ್ಬಿಟ್ಟಿದ್ದೀನಿ ಬ್ರೋ. ಸಾರಿ ಬ್ರೋ, ಎಮೋಷನಲ್ ಆಗ್ಬಿಟ್ಟೆ. ಊಟ ಮಾಡಿದ್ರ ಬ್ರೋ? ಆಯ್ತು ಬ್ರೋ, ನಿಮ್ದು? ಇನ್ನೂ ಇಲ್ಲ ಬ್ರೋ. ಏನ್ ಅನ್ಕೊಂಬೇಡಿ, ಇವತ್ತೊಂದ್ ದಿವಸ ಒಟ್ಟಿಗೆ ಊಟ ಮಾಡೋಣ ಬ್ರೋ, ಯಾರು ಇಲ್ಲ ಜೊತೆಗೆ.